ಅಮ್ಮ, ಏನ್ ಕಂದ? ಯಾಕಮ್ಮ ಆಗ್ಲಿಂದ ನೀನ್ ನನ್ನನ್ನು ನೋಡ್ತಾನೆ ಇಲ್ಲ? ನೋಡ್ತಿದ್ದೀನಲ್ಲಪ್ಪ, ನೀನ್ ಖುಷಿನೇ ನೋಡ್ತಾ ಇದ್ದೀನಿ. ಮತ್ತೆ ನೀನು ಈ ಹಿಂದೆ ಹೇಳ್ತಾ ಇದ್ದಲ್ಲ, ಮನು ನೀನ್ ಖುಷಿಯಾಗಿದ್ರೆ ಮಾತ್ರನೇ ನಾನು ಖುಷಿಯಾಗಿರೋದು ಅಂತ. ಹಿಂದೆ ಮಾತ್ರ ಅಲ್ಲಪ್ಪ, ಈ ದೇಹ ಮಣ್ಗ್ ಹೋಗೋವರೆಗೂ ನಿನ್ ಖುಷಿನೇ ನನ್ ಖುಷಿ ಕಂದ. ಮತ್ ನಾನಿವಾಗ ಖುಷಿಯಾಗಿದ್ದೀನಲ್ವಾ, ನೀನ್ ಯಾಕೆ ಖುಷಿಯಾಗಿಲ್ಲ? ಏನೋ ನೋವು ಪಡ್ತಾ ಇರೋ ತರ ಇದೆ. ಯಾಕಮ್ಮ? ನಾನು ನಿಂಗೆ ಏನು ಅಂತ ಹೇಳಿ ಕಂದ. ನಾನು ಏನ್ ಹೇಳಕ್ ಹೋದ್ರು ಅದ್ ನಿಂಗೆ ಅರ್ಥ ಆಗಲ್ಲ ಅಂತ ಪರಿಸ್ಥಿತಿಲಿ ನಾನಿದ್ದೀನಿ. ಅಜ್ಜಿ, ಚಿಕ್ಕಪ್ಪ. ಓ ಅಜ್ಜಿ, ಚಿಕ್ಕಪ್ಪ ಫುಲ್ ಹ್ಯಾಪಿ. ಫುಲ್ ಖುಷಿ. ಆದ್ರೆ ಅಜ್ಜಿನೇ ಖುಷಿನೇ ಪಡ್ತಾ ಇಲ್ಲ. ಯಾಕೆ ಅಂತ ಕೇಳು. ಅಜ್ಜಿ, ನೀವೇ ಖುಷಿಯಾಗೇ ಇಲ್ಲ. ಚಿಕ್ಕಪ್ಪ ಆಗ ಖುಷಿಯಾಗೇ ಇರ್ತಿರ್ಲಿಲ್ಲ, ಈಗ ಖುಷಿಯಾಗಿದ್ದಾರೆ. ನೀನು ಖುಷಿಯಾಗಿರು ಅಜ್ಜಿ. ನಿಂಗೂ ಚಿಕ್ಕಪ್ಪಂಗೂ ವಯಸ್ಸಿನಲ್ಲಿ ಅಂತರ ಇದ್ರು ಬುದ್ಧಿನಲ್ಲಿ ನೀನು ಅವನು ಒಂದೇ ಅಮ್ಮ. ಈಗೇನ್ ಪುಟ್ಟ, ನಾನು ನಗ್ಬೇಕಾ? ನಗ್ತೀನಿ. ಅಮ್ಮ ನಗ್ಬಿಟ್ಟು. ಅಜ್ಜಿ, ಚಿಕ್ಕಮ್ಮ ಬರ್ತಾಳಲ್ಲ, ಆಗೆಲ್ಲಾರು ಖುಷಿಯಾಗಿರೋಣ. ನಾವು ನಗ್ತೀವೋ ಇಲ್ವೋ, ಆದ್ರೆ ಆ ಹೆಣ್ಮಗು ಈ ಮನೆಗೆ ಬಂದ್ರೆ ಅವಳ ನಗು ಜೊತೆ ಅವ್ರ ಇಡೀ ಮನೆ ನಗುನೇ ಹೊರಟೋಗ್ಬಿಡುತ್ತಮ್ಮ. ಪಾಪು, ನಿಂಗೆ ಚಿಕ್ಕಮ್ಮ ಅಂದ್ರೆ ಇಷ್ಟನಾ? ನಿಂಗೆ ಚಿಕ್ಕಮ್ಮ ಎಷ್ಟಿಷ್ಟನೋ ಅದಕ್ಕಿಂತ ಚೂರ್ ಕಮ್ಮಿ ನನ್ಗಿಷ್ಟ. ಯಾಕೆ ಹೇಳು? ನಿನಗಿಂತ ನಾನು ಚಿಕ್ಕಮ್ಮನ ಇಷ್ಟಪಟ್ಬಿಟ್ರೆ ನಿಂಗೆ ಬೇಜಾರಾಗುತ್ತಲ್ವಾ, ಅದಕ್ಕೆ. ಅಮ್ಮ ನೋಡಮ್ಮ, ಇವಳು ನಾನು ರಾಣಿನ ಜಾಸ್ತಿ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾಳೆ. ನನಗೆ ನೀನಂದ್ರೆ ಇಷ್ಟ, ಅಮ್ಮನೂ ಇಷ್ಟ, ರಾಣಿನೂ ಇಷ್ಟ. ಅಜ್ಜಿ, ಚಿಕ್ಕಮ್ಮ ಯಾವಾಗ ಬರ್ತಾಳೆ ಹೇಳು, ಆಗ ನಾನು ಚಿಕ್ಕಮ್ಮ ಆಟ ಆಡ್ಬೇಕು. ಇವರಿಬ್ರು ಜೀವನದಲ್ಲಿ ಇವರೆಲ್ಲರೂ ಸೇರ್ಕೊಂಡು ಆಟ ಆಡ್ತಿದ್ದಾರೆ. ನಾನು ಹೇಗಾದ್ರೂ ಮಾಡಿ ಈ ಅನ್ಯಾಯನ ತಡಿಲೇಬೇಕು. ಆ ಶಿವು ಮನೆಗೆ ಹೋಗಿ ಇವ್ರು ಮಾಡ್ತಿರೋ ಮೋಸನ ನಾನು ಹೇಗಾದ್ರೂ ಹೇಳಲೇಬೇಕು.